ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 111ರಿಂದ 115. ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣಕೀರ್ತನ ಕುಲೋಮಜಾರ್ಚಿತ ಬಂಧಮೋಚನಿ ಬಂಧುರಾಲಕ ವಿಮರ್ಶರೂಪಿಣಿ ವಿದ್ಯಾ ವಿಯದಾದಿ ಜಗತ್ಪ್ರಸೂಃ ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯುನಿವಾರಿಣಿ ಅಗ್ರಗಣ್ಯಾ ಚಿಂತ್ಯರೂಪ ಕಲಿಕಲ್ಮಷನಾಶಿನಿ ಕಾತ್ಯಾಯನಿ ಕಾಲಹಂತ್ರಿ ಕಮಲಾಕ್ಷ ನಿಷೇವಿತಾ ತಾಂಬೂಲಪೂರಿತಮುಖಿ ದಾಡಿಮಿ ಕುಸುಮಪ್ರಭಾ ಮೃಗಾಕ್ಷಿ ಮೋಹಿನಿ ಮುಖ್ಯ ಮೃಡಾನಿ ಮಿತ್ರರೂಪಿಣಿ ನಿತ್ಯತೃಪ್ತ ಭಕ್ತ ನಿಧಿರ್ನಿಯಂತ್ರಿ ನಿಖಿಲೇಶ್ವರಿ ಮೈತ್ರ್ಯಾದಿವಾಸನಾ ಲಭ್ಯ ಮಹಾಪ್ರಲಯ ಸಾಕ್ಷಿಣಿ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಶ್ಲೋಕ 111. ಪುಣ್ಯಕೀರ್ತಿ, ಯಾರು ಸತ್ಕಾರ್ಯಗಳನ್ನು ಮಾಡ್ತಾರೋ ಸತ್ಸಂಗವನ್ನು ಮಾಡ್ತಾರೋ ಅಂಥವರಿಗೆ ಪುಣ್ಯವನ್ನು ಕೊಡ್ತಕ್ಕಂಥವಳು ಅಂತ ಹೇಳಿ ಪ್ರಸಿದ್ಧಿಯಾಗಿದ್ದಾಳೆ ಅಂತ ಒಂದರ್ಥ. ಪುಣ್ಯ ಫಲಗಳನ್ನು ಕೊಡೋದರಲ್ಲಿ ಪ್ರಸಿದ್ಧಿಯಾಗಿರತಕ್ಕಂಥವಳು. ಮತ್ತೊಂದರ್ಥ, ಯಾರು ಮನಸ್ಸಿನಲ್ಲಿ ಸತ್ವಗುಣವನ್ನು ಜಾಗೃತ ಮಾಡಿಕೊಂಡು ತಮೋಗುಣ ರಜೋಗುಣವನ್ನು ಮೆಟ್ಟಿ ಸತ್ವಗುಣವನ್ನು ಜಾಗೃತ ಮಾಡಿಕೊಂಡು ಸದ್ಭಾವನೆಯಿಂದ ಪೂಜೆ ಮಾಡ್ತಾರೋ, ಭಜನೆ ಮಾಡ್ತಾರೋ, ಭಕ್ತಿ ಇಟ್ಕೊಂಡಿರ್ತಾರೋ, ಶ್ರದ್ಧೆ ಇಟ್ಕೊಂಡಿರ್ತಾರೋ ಅಂಥವರಿಗೆ ಪುಣ್ಯವನ್ನು ಕೊಡ್ತಕ್ಕಂಥವಳು. ಪುಣ್ಯಲಭ್ಯ, ಯಾರು ಆ ದೇವಿಯನ್ನು ಸತತವಾಗಿ ಸ್ಮರಣೆ ಮಾಡ್ತಾ ಇರ್ತಾರೋ ಹೃದಯದಲ್ಲಿ ಇಟ್ಕೊಂಡು ಅಂಥವರಿಗೆ ಅವಳು ಪುಣ್ಯದ ಫಲಗಳನ್ನು ಕೊಡ್ತಾಳೆ. ಪುಣ್ಯ ಅಂದರೆ ಏನರ್ಥ? ದೈಹಿಕವಾಗಿ ಆರೋಗ್ಯ, ವಾಸ ಮಾಡುವಕ್ಕೆ ಉತ್ತಮವಾಗಿರ್ತಕ್ಕಂಥ ವಸತಿ, ಒಳ್ಳೆಯ ಶರೀರ, ಸುತ್ತಮುತ್ತಲು ಸಜ್ಜನರು, ಮನಸ್ಸಿನ ಶಾಂತತೆ, ಹೀಗೆ ಇದೆಲ್ಲ ನಾವು ಸತ್ಕಾರ್ಯಗಳನ್ನು ಮಾಡಿದಾಗ ಉಂಟಾಗ್ತಕ್ಕಂಥ ಪುಣ್ಯ ಫಲಗಳು. ಇದನ್ನು ಆ ದೇವಿಯೇ ಕೊಡೋದು. ಪುಣ್ಯಶ್ರವಣ ಕೀರ್ತನ, ನಿಜವಾಗಿಯೂ ಪುಣ್ಯ ಅಂದರೆ ಯಾವುದಪ್ಪ? ಸತ್ಕಾರ್ಯಗಳು ಯಾವುದಪ್ಪ ಅಂದರೆ ಆ ಭಗವತಿಯ ನಾಮಸ್ಮರಣೆಯನ್ನು ಮಾಡೋದು ಮತ್ತು ನಾಮಸ್ಮರಣೆಯನ್ನು ಕೇಳಿಸ್ಕೊಳ್ಳೋದು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹೀಗೆ ಹಲವಾರು ಸ್ತೋತ್ರಗಳು, ವೇದ ಮಂತ್ರಗಳ ಶ್ರವಣ, ನಂತರ ಕೀರ್ತನ, ಇದೆರಡರಿಂದ ನಮಗೆ ಪುಣ್ಯ ಸಿಗುತ್ತೆ. ಹಾಗಾಗಿ ನಾವು ಸದಾ ಆ ಭಗವಂತ ಅಥವಾ ಭಗವತಿಯ ನಾಮಸ್ಮರಣೆಯಲ್ಲೇ ನಿರತರಾಗಿರಬೇಕು. ಆಗ ಪುಣ್ಯ ಹೆಚ್ಚುತ್ತಾ ಹೋಗುತ್ತೆ. ಪುಲೋಜಮಾರ್ಚಿತ, ಪುಲೋಜಮ ಅಂತಂದರೆ ಇಂದ್ರನ ಪತ್ನಿ ಇಂದ್ರಾಣಿ, ಶಿಚಿದೇವಿ. ಆ ಇಂದ್ರಾಣಿ ಅಥವಾ ಶಿಚಿದೇವಿ ತಪಸ್ಸು ಮಾಡಿ ಇಂದ್ರನನ್ನು ಮತ್ತೆ ಪಡಿತಾಳೆ. ಹಿಂದೆ ಇಂದ್ರ ತನ್ನ ಪದವಿಯನ್ನು ಕಳ್ಕೊಂಡಿರ್ತಾನೆ. ವೃತ್ರಾಸುರ ಅಂತಕ್ಕಂಥ ಬ್ರಾಹ್ಮಣನ ಸಂಹಾರ ಮಾಡಿರ್ತಾನೆ. ಆ ಬ್ರಹ್ಮಹತ್ಯಾ ದೋಷ ಬಂದಿರುತ್ತೆ. ಹಾಗಾಗಿ ಅಡಗಿ ಸರೋವರದ ಮಧ್ಯದಲ್ಲಿ ಒಂದು ಕಮಲದ ಹೂವಿನಲ್ಲಿ ಕುಳಿತುಬಿಟ್ಟಿರ್ತಾನೆ. ಇತ್ತ ಹೊಸ ಇಂದ್ರ ಪದವಿಯನ್ನು ಪಡ್ಕೊಂಡಂತಹ ನಹುಷ ಆ ಇಂದ್ರಾಣಿಯನ್ನು ಮದುವೆ ಮಾಡ್ಕೋ ಅಂತ ಪೀಡಿಸ್ತಾನೆ. ಆಗ ಇಂದ್ರಾಣಿ
ಆ ದೇವಿಯ ಆರಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಆ ದೇವಿಯ ಪ್ರೇರಣೆಯಿಂದ ಅವಳು ಒಂದು ಯೋಜನೆ ಹಾಕ್ತಾಳೆ. ಆ ನಹುಷ ಪಲ್ಲಕ್ಕಿಯಲ್ಲಿ ಬರಬೇಕು, ಆ ಪಲ್ಲಕ್ಕಿಯನ್ನು ಸಪ್ತ ಮಹರ್ಷಿಗಳು ಹೊತ್ತು ತರಬೇಕು ಅಂತ. ಆಗ ಸಪ್ತ ಮಹರ್ಷಿಗಳು ಈ ಕೆಲಸ ಜಗತ್ ಕಲ್ಯಾಣಕ್ಕಾಗಿ ಅಂತ ಮಾಡ್ತಾರೆ. ಆದರೆ ಆ ಪಲ್ಲಕ್ಕಿ ಹೊತ್ತು ತರಬೇಕಾದ್ರೆ ಬಹಳ ನಿಧಾನವಾಗಿ ಬರ್ತಾರೆ. ನಹುಷಂಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮುಂದೆ ಪಲ್ಲಕ್ಕಿಯನ್ನು ಹೊತ್ತು ತರ್ತಾ ಇದ್ದ ಅಂಗೀರಸ ಮಹರ್ಷಿಗಳ ಮೇಲೆ ಆರೋಪ ಮಾಡ್ತಾನೆ. ನಂತರ ಅವರನ್ನು ಕಾಲಿನಿಂದ ಸ್ಪರ್ಶ ಮಾಡ್ತಾನೆ. ಇದರಿಂದ ಕುಪಿತಗೊಂಡ ಅಂಗೀರಸ ಮಹರ್ಷಿಗಳು ಸರ್ಪೋಭವ ಅಂತ ಶಾಪ ಕೊಡ್ತಾರೆ. ಅಂದರೆ ಸರ್ಪ ಅಂತಂದರೆ ವೇಗ ಅಂತ. ಆ ನಹುಷ ವೇಗವಾಗಿ ಹೋಗಿ ಸರ್ಪ ಸರ್ಪ ಅಂತಿದ್ದ. ಅದಕ್ಕೆ ಅಂಗೀರಸ ಮಹರ್ಷಿಗಳು ನೀನು ಸರ್ಪವೇ ಆಗಿಬಿಡು ಅಂತ ಶಾಪ ಕೊಟ್ಟರು. ಆಗ ತಕ್ಷಣ ಅವನು ಸರ್ಪ ಆದ. ಇಂದ್ರಾಣಿಗೆ ಒಂದು ದೊಡ್ಡ ಗಂಡಾಂತರ ತಪ್ಪಿತು. ನಂತರ ಆ ದೇವಿಯ ಆರಾಧನೆಯಿಂದ ಅವಳು ಇಂದ್ರನನ್ನು ಪಡ್ಕೊಳ್ತಾಳೆ. ಹಾಗಾಗಿ ಇಲ್ಲಿ ಈ ನಾಮ ಪುಲೋಮಜಾರ್ಚಿತ. ಪುಲೋಮಜಲಿಂದ ಅರ್ಚಿಸಲ್ಪಟ್ಟವಳು. ಬಂಧಮೋಚಿನಿ, ನಮ್ಮೆಲ್ಲರ ಬಂಧ ಸಂಸಾರ ಅಂತಕ್ಕಂಥ ಬಂಧನವನ್ನು ಮೋಚಿನಿ ಮುಕ್ತಿಗೊಳಿಸುವಂಥವಳು, ಪಾರು ಮಾಡ್ತಕ್ಕಂಥವಳು. ಈ ಸಂಸಾರ ಅಂತಕ್ಕಂಥ ದುಃಖ ಸಾಗರದಿಂದ ನಮ್ಮನ್ನು ದಾಟಿಸ್ತಕ್ಕಂಥವಳು. ಯಾವುದು ನಿಜವಾಗಲೂ ಬಂಧನ? ಸುಖ ದುಃಖ, ಸುಖ ದುಃಖ. ದುಃಖ ಬರುತ್ತೆ, ಆಮೇಲೆ ಆ ದುಃಖ ಹೋಗುತ್ತೆ, ಅದನ್ನೇ ಸುಖ ಅಂತ ತಿಳ್ಕೊಂಡು ಮತ್ತೆ ಮತ್ತೆ ಆ ಸುಖಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತೀವಲ್ಲ, ಅದು ನಮ್ಮನ್ನು ಬಂಧನಕ್ಕೆ ಈಡು ಮಾಡ್ತಾ ಇದೆ. ಅದರಿಂದ ಮೋಕ್ಷ ಕೊಡ್ತಕ್ಕಂಥವಳು ದೇವಿ. ಏನು ಮೋಕ್ಷ ಕೊಡೋದು ಅಂದರೆ ಜ್ಞಾನ. ನಾನು ಮತ್ತೆ ಮತ್ತೆ ಬೆಂಕಿಗೆ ಕೈಯಿಟ್ಟು ಸುಟ್ಕೊಳ್ಳೋದು, ಮತ್ತೆ ವಾಸಿ ಮಾಡ್ಕೊಳ್ಳೋದು ಬೇಡ. ಯಾವುದು ಸುಡುತ್ತೋ ಅದರ ತಂಟೆಗೇ ಹೋಗೋದು ಬೇಡ. ಯಾವುದು ನನಗೆ ದುಃಖ ಕೊಡುತ್ತೋ ಅದರಿಂದ ದೂರ ಇರಬೇಕು ಅಂತಕ್ಕಂಥ ಜ್ಞಾನ ಬೆಳೆಸ್ಕೊಳ್ಳೋದೇ ಮೋಕ್ಷ. ಈ ಸಂಸಾರದಲ್ಲಿ ಎಲ್ಲ ಪದಾರ್ಥಗಳು ನಮಗೆ ದುಃಖ ಕೊಡ್ತಕ್ಕಂಥವೇ. ಅದರಿಂದ ನಾವು ಆ ದೇವಿಯನ್ನು ಸ್ಮರಣೆ ಮಾಡ್ತಾ ಎಲ್ಲವೂ ಆ ಭಗವತಿಯಿಂದ ನಡೀತಾ ಇದೆ, ಆ ಚೈತನ್ಯ ಸ್ವರೂಪವೇ ಆ ತಾಯಿ ಅಂತ ಜ್ಞಾನ ಪಡ್ಕೊಳ್ಳೋದೇ ಮೋಕ್ಷ. ಇನ್ನು ಉಳಿದಂತೆ ವ್ಯವಹಾರ ಮಾಡಬೇಕು, ಯಾವುದೂ ಕೂಡ ನಮ್ಮೊಳಗಡೆ ಹೋಗಬಾರ್ದು. ಆ ರೀತಿ ನಡೆಯೋದೇ ಮೋಕ್ಷ. ಬಂಧುರಾಲಕ. ಬಂಧುರಾಲ ಅಂತಂದರೆ ಗುಂಗುರು ಕೂದಲು ಅಂತ. ಗುಂಗುರು ಕೂದಲನ್ನು ಉಳ್ಳವಳು ಅಂದರೆ ಅದನ್ನು ಸಮುದ್ರದ ಅಲೆಗಳಿಗೆ ಹೋಲಿಸಿದ್ದಾರೆ. ಅವಳ ಒಂದು ಕೂದಲು ಸಮುದ್ರದ ಅಲೆಗಳಂತೆ. ಇದರ ಹಿಂದಿನ ನಾಮ ಬಂಧಮೋಚಿನಿ. ಈ ಎಲ್ಲ ಅಲೆಗಳು ಅಂತಕ್ಕಂಥದ್ದೇ ಬಂಧನ. ಅದರಿಂದ ಅವಳು ಪಾರು ಮಾಡ್ತಾಳೆ. ಯಾರು ಅಜ್ಞಾನಿಗಳಿದಾರೋ, ಯಾರು ಲೌಕಿಕರಿದ್ದಾರೋ ಅಂಥವರನ್ನು ಬಂಧನಕ್ಕೆ ಸಿಗಾಕ್ಸ್ತಾಳೆ. ಯಾರಿಗೆ ಪ್ರಪಂಚ ಬೇಕೋ, ಮಾಯೆ ಬೇಕೋ ಅಂಥವ್ರಿಗೆ ಮಾಯೆಯನ್ನೇ ಉಂಟು ಮಾಡ್ತಾಳೆ. ಯಾರಿಗೆ ಮಾಯೆಯಿಂದ ಹೊರಬಂದು ಸಮ್ಯಜ್ಞಾನ, ನಿಶ್ಚಿತ ಜ್ಞಾನ ಬೇಕೋ ಅಂಥವ್ರಿಗೆ ನಿಶ್ಚಿತವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕರುಣಿಸ್ತಾಳೆ. ವಿಮರ್ಶರೂಪಿಣಿ. ವಿಮರ್ಶರೂಪಿಣಿ. ವಿಮರ್ಶೆ ಅಂತಂದರೆ ಇಲ್ಲದೇ ಇರತಕ್ಕಂಥದ್ದು ಇದೆ ಅಂತಕ್ಕಂಥ ಅಜ್ಞಾನವನ್ನು ಉಂಟು ಮಾಡ್ತಕ್ಕಂಥವಳು ಅಂದರೆ ಮಾಯಾ ಸ್ವರೂಪಿಣಿ. ಆಕಾಶಕ್ಕೆ ಯಾವ ಬಣ್ಣವೂ ಇಲ್ಲ, ಆ ಬಣ್ಣ ಇದೆ ಅಂತ ಕಣ್ಣುಗಳಿಗೆ ಗೋಚರವಾಗುವಂತೆ ಮಾಡುವವಳು. ಹೊರಗಡೆ ಯಾವ ಭೂತ ಪ್ರೇತ ಪಿಶಾಚ ಯಾವುದೂ ಇಲ್ಲ. ಆದರೆ ನಾವು ಯಾವುದೋ ಒಂದು ಮರವನ್ನು ನೋಡೋ ಅಥವಾ ಇನ್ಯಾವುದೋ ಬಟ್ಟೆಯನ್ನು ನೋಡೋ, ಮರದ ಮೇಲೆ ಬಿದ್ದಿರ್ತಕ್ಕಂಥ ಯಾವುದೋ ಒಂದು ಬಟ್ಟೆಯನ್ನು ನೋಡಿ
ದೆವ್ವ ಭೂತ ಅಂತೆಲ್ಲ ತಿಳ್ಕೊಳ್ತೀವಿ. ಇದು ವಿಮರ್ಶ ರೂಪ. ಹಾಗೆ ಕನಸಿನಲ್ಲಿ ಯಾವುದು ಸತ್ಯವಲ್ಲ. ಎಚ್ಚರಗೊಂಡಾಗ ಗೊತ್ತಾಗುತ್ತೆ ಆ ಕನಸು ಎಲ್ಲ ಸುಳ್ಳು ಅಂತ. ಆದರೆ ಕನಸಲ್ಲಿ ನಡೀತಾ ಇರೋದೆಲ್ಲ ಸತ್ಯ ಅಂತ ಕನಸಿನಲ್ಲಿದ್ದಾಗ ಅನಿಸುತ್ತೆ. ಹಾಗೆ ನಾವು ಹಗಲು ಸ್ವಪ್ನದಲ್ಲಿ ಜಾಗೃತ ಸ್ಥಿತಿಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಅದರಿಂದ ಎಚ್ಚೆತ್ಕೋಬೇಕು. ಆ ಎಚ್ಚೆತ್ಕೊಳ್ಳೋದೇ ತುರಿಯ ಸ್ವರೂಪ. ಆ ಎಚ್ಚೆತ್ಕೊಂಡಾಗ ಗೊತ್ತಾಗುತ್ತೆ ಈ ಜಾಗೃತ ಸ್ಥಿತಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಎಲ್ಲ ಸ್ವಪ್ನಕ್ಕೆ ಸಮಾನ. ಅದು ಮಾಯೆ, ಅದು ಸತ್ಯ ಅಲ್ಲ. ಕನಸು ಎಷ್ಟು ಸತ್ಯವೋ ಎಚ್ಚರಿಕೆಯೂ ಕೂಡ ಅಷ್ಟೇ ಸತ್ಯ. ಎಚ್ಚರಿಕೆಗೊಂಡಾಗ ಕನಸಿನಲ್ಲಿರೋದು ಸುಳ್ಳು ಅಂತ ಗೊತ್ತಾಗುತ್ತೆ. ಹಾಗೆ ಈ ಸಮ್ಯಕ್ ಜ್ಞಾನ ನಮಗುಂಟಾದಾಗ, ತುರಿಯ ಸ್ಥಿತಿ ಅಥವಾ ಆತ್ಮಜ್ಞಾನ ಉಂಟಾದಾಗ ಜಾಗೃತ ಸ್ಥಿತಿಯೂ ಕೂಡ ಸ್ವಪ್ನದಷ್ಟೇ ಸುಳ್ಳು ಅಂತ ಗೊತ್ತಾಗುತ್ತೆ. ವಿದ್ಯಾ ನೋಡಿ, ವಿದ್ಯಾ ಸಾ ವಿದ್ಯಾ ಯಾ ವಿಮುಕ್ತಯೇ ಶುದ್ಧ ವಿದ್ಯಾ ಸ್ವರೂಪಳು. ಯಾವುದು ಸತ್ಯವೋ ಅದನ್ನು ಮಾತ್ರ ಅವಳು ತಿಳಿಸ್ಕೊಡ್ತಾಳೆ. ಯಾರಿಗೆ? ಯಾರು ಭಕ್ತರೋ, ಯಾರು ಶ್ರದ್ಧಾವಂತರೋ, ಯಾರಿಗೆ ಸತ್ಯವನ್ನು ತಿಳಿಬೇಕು ಅನ್ನೋ ಆಸಕ್ತಿ ಇದೆಯೋ ಅಂಥವರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥವಳು. ಆತ್ಮವಿದ್ಯಾ ಮಹಾವಿದ್ಯಾ ಮುಂದೆ ಬರುತ್ತೆ. ಅದೊಂದೇ ವಿದ್ಯಾ, ಇನ್ಯಾವುದು ವಿದ್ಯಾ ಅಲ್ಲ. ಮಿಕ್ಕಿದ್ದೆಲ್ಲ ಅವಿದ್ಯಾ. ವಿದ್ಯಾನೂ ಅವಳೇ, ಅವಿದ್ಯಾನೂ ಅವಳೇ. ಅವಿವೇಕಿಗಳಿಗೆ ಅವಿದ್ಯಾ ಕೊಡ್ತಾಳೆ, ಅದೇ ವಿದ್ಯಾ ಅಂತ ಅವ್ರು ತಿಳ್ಕೊಳ್ತಾರೆ. ವಿವೇಕಿಗಳಿಗೆ ಶುದ್ಧ ನಿಶ್ಚಿತವಾಗಿರ್ತಕ್ಕಂಥ ಸಮ್ಯಕ್ ಜ್ಞಾನ, ಅದು ವಿದ್ಯಾ, ಆತ್ಮವಿದ್ಯೆಯನ್ನು ಕೊಡ್ತಾಳೆ. ಆತ್ಮಜ್ಞಾನವನ್ನು ಉಂಟು ಮಾಡಿ ಕೊಡ್ತಾಳೆ. ವಿಯದಾದಿ ಜಗತ್ ಪ್ರಸೂಹು. ವಿಯತ್ ಅಂತಂದರೆ ಆಕಾಶ. ಆಕಾಶ ಆದಿ. ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ. ತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಹೀಗೆ ಈ ಜಗತ್ತು ಅನ್ನೋದು ಪಂಚಮಹಾಭೂತಗಳು, ಆನಂತರ ದೇವತೆಗಳು, ಸಸ್ಯರಾಶಿಗಳು, ಜೀವರಾಶಿಗಳು, ಇಷ್ಟು ಸೇರಿ ಜಗತ್ತು ಅಂತ ಆಗಿದೆ. ಈ ಜಗತ್ತನ್ನು ಸೃಷ್ಟಿ ಮಾಡಿರುವವಳು ಅಂದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಅವಳೇ ಆಗಿದ್ದಾಳೆ. ಸರ್ವವ್ಯಾಧಿ ಪ್ರಶಮನಿ. ಎಲ್ಲ ವ್ಯಾಧಿ, ರೋಗಗಳನ್ನು, ದುಃಖಗಳನ್ನು ಶಮನ ಮಾಡ್ತಕ್ಕಂಥವಳು. ಸರ್ವ ಮೃತ್ಯು ನಿವಾರಿಣಿ. ಮೃತ್ಯು ಅಂದರೆ ಯಾವುದು? ನಮಗೆ ದುಃಖ ಕೊಡ್ತಕ್ಕಂಥದ್ದು. ಯಾವುದರಿಂದ ದುಃಖ ಉಂಟಾಗುತ್ತೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅವುಗಳನ್ನು ನಾಶ ಮಾಡಿ ನಮಗೆ ಆನಂದವನ್ನು ತಂದುಕೊಡ್ತಕ್ಕಂಥವಳು. ಈ ಎಲ್ಲ ದುಃಖಗಳನ್ನು ಹೋಗಲಾಡಿಸ್ತಕ್ಕಂಥವಳು ಅವಳೇ. ಅದರಿಂದ ನಾವು ಅವಳ ನಾಮಸ್ಮರಣೆ ಮಾಡ್ತಾ ಇರಬೇಕು. ಶ್ಲೋಕ 113. ಅಗ್ರಗಣ್ಯ. ಎಲ್ಲರಿಗಿಂತ ಎಲ್ಲವುದಕ್ಕಿಂತ ಮೊದಲು ಅವಳೇ. ಹೌದಲ್ವಾ? ಅವಳಿಂದನೇ ಎಲ್ಲವೂ ಸೃಷ್ಟಿಯಾಗಿರೋದ್ರಿಂದ ಅವಳೇ ಮೊದಲು, ಅವಳೇ ಶ್ರೇಷ್ಠಳು, ಅವಳೇ ಎಲ್ಲರಿಗಿಂತ ಹಿರಿಯಳು. ಅಚಿಂತ್ಯ ರೂಪ. ಚಿಂತೆಗೂ ಮೀರಿರ್ತಕ್ಕಂಥವಳು. ಅನ್ಇಮ್ಯಾಜಿನಬಲ್. ಊಹೆಗೂ ಮೀರಿರ್ತಕ್ಕಂಥವಳು ಅವಳು. ಅವಳನ್ನು ಈ ರೂಪದಲ್ಲಿದ್ದಾಳೆ ಅಥವಾ ಅವಳು ಗಂಡು, ಹೆಣ್ಣು, ವಸ್ತು ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳು ಅವಳೇ ಆಗಿರೋದ್ರಿಂದ ಇಷ್ಟೇ ಅಂತ ಹೇಳಿ ನಾವು ಪರಿಗಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಲಿಕಲ್ಮಶನಾಶಿನಿ. ನಮ್ಮ ಮನಸ್ಸಿಗೆ ಅಂಟ್ಕೊಂಡಿರ್ತಕ್ಕಂಥ ಎಲ್ಲ ಕಲೆ ಅಂತಕ್ಕಂಥ ಕಲ್ಮಶಗಳು, ಜನ್ಮಾಂತರದಲ್ಲಿ ಬಂದಿರತಕ್ಕಂಥ ಕಲ್ಮಶಗಳು, ಭ್ರಮೆ, ಆತಂಕ, ಭ್ರಾಂತಿ ಜ್ಞಾನ, ಇವನ್ನೆಲ್ಲ ಹೋಗಲಾಡಿಸ್ತಕ್ಕಂಥವಳು. ಕಾತ್ಯಾಯನಿ. ಕಾತ್ಯಾಯನನ ಮಗಳು, ಪರ್ವತರಾಜನ ಮಗಳು ಕಾತ್ಯಾಯನಿ ಒಂದರ್ಥ. ಇನ್ನೊಂದರ್ಥ, ದೇವತೆಗಳೆಲ್ಲ ತಪಸ್ಸು ಮಾಡಿ ಆ ಯಜ್ಞವನ್ನು ಮಾಡ್ತಾರೆ. ಆಗ ಚಿದಗ್ನಿಕುಂಡ ಸಂಭೂತ. ಆ ದೇವತೆಗಳ ಕಣ್ಣೀರನ್ನು ಒರೆಸೋದಕ್ಕಾಗಿ ಅವಳು ಕಾತ್ಯಾಯನಿ ರೂಪವನ್ನು ತಾಳಿ ಬಂದಳು. ಅದಕ್ಕೆ ಅವಳ ಹೆಸರು ಕಾತ್ಯಾಯನಿ.
ಆ ದೇವತೆಗಳಿಗೆ ಆನಂದವನ್ನು ಉಂಟು ಮಾಡೋದಕ್ಕಾಗಿ ಜನ್ಮ ಪಡೆದಿರೋದ್ರಿಂದ ಅವಳಿಗೆ ಕಾತ್ಯಾಯನಿ ಅಂತ ಹೆಸರು. ಯಾರು ಆ ದೇವಿಗಾಗಿ ಕಣ್ಣೀರು ಸುರಿಸ್ತಾರೋ ಆ ದೇವಿ ಆ ಕ್ಷಣದಲ್ಲಿ ಬಂದು ಅವರ ಕಣ್ಣೀರನ್ನು ಒರೆಸಿ ಆನಂದವನ್ನು ಕೊಡ್ತಾಳೆ. ನಾವೆಲ್ಲ ಕಣ್ಣೀರು ಬೇರೆ ಏನೇನಕ್ಕೋ ಸುರಿಸ್ತೀವಿ, ಆ ಭಗವತಿ ಬೇಕು ಅಂತ ಕಣ್ಣೀರು ಸುರಿಸಲ್ಲ. ಯಾರು ಭಗವತಿಯೇ ಬೇಕು ಅಂತ ಕಣ್ಣೀರು ಸುರಿಸ್ತಾರೋ ಅಂಥವರಿಗೆ ಸಾಂತ್ವನ ಕೊಡ್ತಕ್ಕಂಥವಳು. ಕಾಲಹಂತ್ರಿ, ಕಾಲ ಅಂದರೆ ಯಮ, ಯಮನನ್ನು ಅಂದರೆ ಮೃತ್ಯುವನ್ನು ಕೂಡ ದೂರ ತಳ್ತಕ್ಕಂಥವಳು, ಅಂದರೆ ಅಮೃತತ್ವವನ್ನು ತಂದುಕೊಡ್ತಕ್ಕಂಥವಳು. ಯಾರು ಆ ದೇವಿಯ ಸ್ವರೂಪನೇ ನಾನು ಅಂತ ತಿಳ್ಕೊಂಡಿದ್ದಾರೋ, ದೇವಿಯಲ್ಲಿಯೇ ನಾನಿದ್ದೇನೆ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೆ ಎಂದೆಂದೂ ಸಾವು ಅನ್ನೋದು ಇರೋದೇ ಇಲ್ಲ. ಕಮಲಾಕ್ಷ ನಿಷೇವಿತ, ಕಮಲಾಕ್ಷ ಅಂದರೆ ವಿಷ್ಣು, ಆ ವಿಷ್ಣುವಿನಿಂದ ಅವಳು ಅರ್ಚಿಸಲ್ಪಡ್ತಾ ಇದ್ದಾಳೆ. ಸಾಕ್ಷಾತ್ ವಿಷ್ಣು ಕೂಡ ಆ ದೇವಿಯನ್ನು ಅರ್ಚನೆ ಮಾಡ್ತಾ ಇದ್ದಾನೆ. ಅಂದರೆ ಆಗ ದೇವಿ ದೊಡ್ಡವಳು, ವಿಷ್ಣು ಚಿಕ್ಕವನು ಅಂತ ಆಗ್ಬಿಡುತ್ತಲ್ಲ? ಇಲ್ಲ. ವಿಷ್ಣು ಸೇವಿಸ್ತಾ ಇದ್ದಾನೆ ಅಂತಂದರೆ ಆ ವಿಷ್ಣುವೇ ಆ ದೇವಿಯ ಸ್ವರೂಪ ಆಗಿರೋದು. ಆ ದೇವಿಗೂ ವಿಷ್ಣುಗೂ ಯಾವ ಭೇದ ಭಾವವೇ ಇಲ್ಲ, ಇಬ್ಬರೂ ಚೈತನ್ಯ ಸ್ವರೂಪರೇ. ಆದರೆ ವಿಷ್ಣು ಆ ದೇವಿಯನ್ನು ಅರ್ಚನೆ ಮಾಡುವಂತೆ ಕಾಣ್ತಾ ಇದೆ ಅಂತ ಅಷ್ಟೆ. ತಾಂಬೂಲ ಪೂರಿತ ಮುಖಿ, ಅವಳ ಒಂದು ಬಾಯಿ ಎಷ್ಟು ಕೆಂಪಾಗಿದೆ ಅಂತಂದರೆ ತಾಂಬೂಲ, ವಿಳ್ಯದೆಲೆ, ಅಡಿಕೆ ಮತ್ತು ಸುಣ್ಣ ಅದರ ಮಿಶ್ರಣದಿಂದ, ಜೊತೆಗೆ ಸುಗಂಧಭರಿತ ಎಲ್ಲ ಮಿಶ್ರಣದಿಂದ ಅವಳ ಬಾಯಿನಿಂದ ಸುವಾಸನೆ ಬರ್ತಾ ಇದೆ, ಹಾಗೆ ಅಷ್ಟೇ ಕೆಂಪಾಗಿದೆ. ದಾಡಿಮಿ ಕುಸುಮ ಪ್ರಿಯ, ಆ ದಾಡಿಮಿ ಹೂವುಗಳು, ಕೆಲವು ದಾಡಿಂಬೆ ಮರಗಳಲ್ಲಿ ಹಣ್ಣಾಗಲ್ವಂತೆ, ಕಾಯಾಗಲ್ವಂತೆ, ಅದು ಕೇವಲ ಹೂವಾಗತ್ತಂತೆ. ಆ ಹೂವು ಎಷ್ಟು ಸುಂದರವಾಗಿರುತ್ತೆ ಅಂದರೆ ಒಂದು ಪಿಂಕ್ ಕಲರ್ ಇರುತ್ತೆ, ತಿಳಿ ಕೆಂಪು ಮತ್ತು ಅರಿಶಿಣ ಮಿಶ್ರಿತವಾದ ಬಣ್ಣ, ಅರುಣ ಬಣ್ಣ. ಅವಳು ಆ ಬಣ್ಣದಿಂದ ಕೂಡಿದ್ದಾಳೆ. ಅವಳಿಗೆ ಆ ಪುಷ್ಪ ಅಂದರೆ ತುಂಬ ಇಷ್ಟ ಅಂತೆ. ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸಹಸ್ರಾರ ಚಕ್ರದಲ್ಲಿ ಶಿವ ಮತ್ತು ಶಿವೆ ಯಾವ ಭೇದ ಭಾವವೂ ಇಲ್ಲದೆ ಒಂದಾಗಿ ಆ ದಾಡಿಮ ಕುಸುಮದಂತೆ ಕಾಣ್ತಾ ಇರ್ತಾರೆ ಅಂತ. ಮೃಗಾಕ್ಷಿ, ಜಿಂಕೆಯಂತೆ ಕಣ್ಣುಳ್ಳವಳು, ಅಂದರೆ ಜಿಂಕೆಯ ಕಣ್ಣಂತೆ ಕಣ್ಣುಳ್ಳವಳು, ಅತ್ಯಂತ ಸುಂದರವಾದ ಕಣ್ಣುಗಳನ್ನು ಉಳ್ಳವಳು. ಮೋಹಿನಿ, ಎಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸ್ತಾ ಇರ್ತಕ್ಕಂಥವಳು. ಹೇಗೆ ಚಿಕ್ಕ ಚಿಕ್ಕ ಮಕ್ಕಳು ಅಮ್ಮನೇ ಬೇಕು ಅಂತ ಹೋಗ್ತಾರೋ ಹಾಗೆ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದುಕೊಳ್ತಾ ಇರ್ತಕ್ಕಂಥವಳು, ಮೋಹಗೊಳಿಸ್ತಾ ಇರ್ತಕ್ಕಂಥವಳು, ತನ್ನ ಕಡೆಗೆ ಬನ್ನಿ ಅಂತ ತನ್ನ ಕಡೆಗೆ ಎಳ್ಕೊಳ್ತಾ ಇರ್ತಕ್ಕಂಥವಳು. ಮುಖ್ಯ, ಅವಳೇ ಪ್ರಮುಖವಾಗಿರ್ತಕ್ಕಂಥವಳು. ಅಗ್ರಗಣ್ಯ ಅಂತ ಹಿಂದೆ ಹೇಳಿತ್ತು, ಮುಖ್ಯ ಅಂದರೂ ಅದೇ ಅರ್ಥ. ಮೃಡಾನಿ, ಮೃಡನ ಪತ್ನಿ ಮೃಡಾನಿ. ಮೃಡ ಅಂದರೆ ಆನಂದದ ಸುರಿಮಳೆಯನ್ನು ಸುರಿಸುವಂಥವನು ಯಾರು? ಶಿವ. ಮೃಡಾನಿ ಅಂದರೆ ಅವಳ ಪತ್ನಿ, ಅವಳು ಕೂಡ ಆನಂದದ ಸುರಿಮಳೆಯನ್ನು ಸುರಿಸ್ತಕ್ಕಂಥವಳು. ಮಿತ್ರರೂಪಿಣಿ, ಮಿತ್ರ ಅಂದರೆ ಸೂರ್ಯ, ಸೂರ್ಯನ ಸ್ವರೂಪ ಉಳ್ಳವಳು. ಸೂರ್ಯನಂತೆ ಅವಳು ಸದಾ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥವಳು. ಯಾವ ಭೇದ ಭಾವವೂ ಇಲ್ಲದೆ ಶಕ್ತಿ, ಜ್ಞಾನ, ಆನಂದ ಅವಳ ಸ್ವರೂಪ ಆಗಿರೋದ್ರಿಂದ ಸದಾ ಕೊಡ್ತಾ ಇರ್ತಾಳೆ. ಯಾರು ಬೇಕಾದರೂ ತಗೋಬೋದು. ಹೇಗೆ ಸೂರ್ಯ ಬೆಳಕು ಮತ್ತು ಶಾಖವನ್ನು ಸದಾ ಕೊಡ್ತಾ ಇರ್ತಾನೋ ಯಾರು ಬೇಕಾದರೂ ಅದನ್ನು ತಗೋಬಹುದು. ಹಾಗೆ ಆ ದೇವಿ ಶಕ್ತಿ, ಜ್ಞಾನ, ಆನಂದ ಯಾವಾಗಲೂ ಕೊಡ್ತಾ ಇರ್ತಾಳೆ. ಹೃದಯದಲ್ಲೇ ಇದ್ದು ಯಾರು ಬೇಕಾದ್ರೂ ಅದನ್ನು ಆಸ್ವಾದಿಸಬಹುದು. ನಿತ್ಯ ತೃಪ್ತ, ಯಾವಾಗಲೂ ತೃಪ್ತಿಯಿಂದ ಇರ್ತಕ್ಕಂಥವಳು. ಇದು ನಮಗೆ ಬೇಕಾಗಿರೋದು. ನನಗಿನ್ನೂ ಬೇಕು, ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಯಾರೋ ಪಡ್ಕೊಂಡ್ರು, ನನಗೆ ಇನ್ನೂ ಬೇಕು, ಯಾರೋ ಏನೋ ಕೊಡ್ತಾರೆ, ಇಷ್ಟೇನಾ,
ಇನ್ನೂ ಹೆಚ್ಚು ಕೊಡ್ಬೋದಾಗಿತ್ತಲ್ಲ, ನೋಡು ನನ್ನ ಸ್ಟೇಟಸ್ ಏನು, ಅವರೇನು ಇಷ್ಟು ಕೊಟ್ಟಿದ್ದಾರೆ, ಈ ರೀತಿ ತೃಪ್ತಿ ಇಲ್ಲದೆ ಇರೋದು. ಆದರೆ ಆ ದೇವಿ ಸದಾ ತೃಪ್ತಳು, ನಿತ್ಯ ತೃಪ್ತ. ಆ ದೇವಿಯ ಭಕ್ತರೂ ಅಷ್ಟೇ ಸದಾ ತೃಪ್ತಿಯಿಂದ ಇರ್ತಾರೆ. ಯಾಕೆ ಅಂದರೆ ಭಕ್ತರಿಗೆ ಯಾವಾಗಲೂ ಆ ದೇವಿ ಒಬ್ಬಳೇ ಬೇಕಾಗಿರೋದು. ಅದರಿಂದ ಅವರು ಕೂಡ ಸದಾ ತೃಪ್ತರಾಗಿರ್ತಾರೆ. ಭಕ್ತ ನಿಧಿ, ನಿಧಿ ಅಂದರೆ ಎಲ್ಲ ಸಂಪತ್ತುಗಳನ್ನು ಒಂದು ಕಡೆ ಕೂಡಿಟ್ಟಿರ್ತಕ್ಕಂಥ ಸ್ಥಳ. ಅಷ್ಟನ್ನೂ ಕೂಡ ಯಾರಿಗೆ ಕೊಡ್ತಾಳೆ ಆ ದೇವಿ? ಭಕ್ತರಿಗೆ. ಯಾರು ತನ್ನಲ್ಲಿ ಭಕ್ತಿಯನ್ನು ಇಟ್ಟಿರ್ತಾರೋ ಅಂಥವರಿಗೆ ಆ ನಿಧಿಯನ್ನಷ್ಟನ್ನು ಕೊಟ್ಬಿಡ್ತಾಳೆ. ಅದಕ್ಕೆ ಅವಳು ಭಗವತಿ ಅಂತ ಹೆಸರು. 6 ಸಂಪತ್ತನ್ನು ಇಟ್ಕೊಂಡಿದ್ದಾಳೆ. ಯಾರು ಭಕ್ತಿಯಿಂದ ಅವಳನ್ನು ಅರ್ಚನೆ ಮಾಡ್ತಾರೋ, ಆರಾಧನೆ ಮಾಡ್ತಾರೋ ಅಂಥವರಿಗೆ ನಿಧಿಯನ್ನು ಕೊಡ್ತಕ್ಕಂಥವಳು. ನಿಧಿ ಅಂದರೆ ಇನ್ನೇನು, ಹಣದ ನಿಧಿ ಅಲ್ಲ, ಆನಂದದ ನಿಧಿ. ಅವಳೇ ಆನಂದ ಸ್ವರೂಪ ಆಗಿರೋದ್ರಿಂದ ಅವಳೇ ಭಕ್ತರಿಗೆ ನಿಧಿ ಆಗ್ತಾಳೆ. ನಿಯಂತ್ರಿ, ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾ ಇದ್ದಾಳೆ. ಆದ್ದರಿಂದಲೇ ನಾವು 100 ವರ್ಷ ಆಯಸ್ಸು ಅಂದರೆ ಮನುಷ್ಯ ತನ್ನ ಪ್ರಯತ್ನದಿಂದ ಪಡೆಯೋದು ಬಹಳ ಬಹಳ ಕಡಿಮೆ. ಎಲ್ಲ ದೇವಿಯ ಇಚ್ಛೆಯಂತೆಯೇ ನಡೆಯೋದು. ಮನುಷ್ಯ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಬಹಳ ಬಹಳ ಕಡಿಮೆ ಅವನು ಗಳಿಸೋದು. ನಿಖಿಲೇಶ್ವರಿ, ನಿಖಿಲೇಶ್ವರಿ, ಅವಳು ಹೃದಯದಲ್ಲೇ ಇದ್ದು ಈಶ್ವರಿ, ಆ ಹೃದಯ ಸಿಂಹಾಸನದಲ್ಲಿದ್ದು ಅವಳು ರಾಣಿಯಾಗಿದ್ದಾಳೆ, ಮಹಾರಾಜ್ಞಿ. ಎಲ್ಲದಕ್ಕೂ ಅವಳು ರಾಣಿನೇ. ಯಾವಾಗ ಹೃದಯಕ್ಕೆ ರಾಣಿ ಆಗ್ತಾಳೋ ಆಗ ನಾನು ಇಂದ್ರಿಯಗಳಿಂದ ಏನೇನು ನೋಡ್ತೀನಿ, ಕೇಳಿಸ್ಕೊಳ್ತೀನಿ, ಮುಟ್ತೀನಿ, ಮಾಡ್ತೀನಿ, ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀನಿ ಎಲ್ಲ ಆ ಭಗವತಿಯ ಅನುಗ್ರಹವೇ ಆಗಿರುತ್ತೆ. ಹಾಗಾಗಿ ಅವಳು ನಿಖಿಲೇಶ್ವರಿ, ಎಲ್ಲವೂ ಅವಳೇ, ಎಲ್ಲಕ್ಕೂ ಅವಳೇ ಒಡೆಯಳು. ಮೈತ್ರಾದಿವಾಸನ ಲಭ್ಯ, 4 ಗುಣಗಳು ಭಕ್ತರಲ್ಲಿರಬೇಕಂತೆ. 1 ಮೈತ್ರಿ, 2ನೇದು ಕರುಣೆ, 3ನೇದು ಮುದಿತ, 4ನೇದು ಉಪೇಕ್ಷಾ ಅಂತ. ಸುತ್ತಮುತ್ತಲು ಜನರೊಡನೆ ನಾವು ಒಡನಾಟ ಇಟ್ಕೊಂಡಾಗ ಯಾವ ರೀತಿ ಒಡನಾಟ ಇಟ್ಕೋಬೇಕು ಅಂದರೆ, ನಾವು ಯಾರು ನಮಗಿಂತ ಸುಖವಾಗಿದ್ದಾರೋ, ನಮಗಿಂತ ಶಕ್ತಿಯುತವಾಗಿದ್ದಾರೋ, ನಮಗಿಂತ ಹಣವಂತರಿದ್ದಾರೋ, ನಮಗಿಂತ ಉತ್ತಮ ಗುಣಗಳನ್ನು ಹೊಂದಿರ್ತಾರೋ ಅಂಥವರ ಸ್ನೇಹ ಮಾಡಬೇಕು, ಮೈತ್ರಿ. 2ನೇದು ಕರುಣೆ, ನಮಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಅಂದರೆ ಹಣದಲ್ಲೋ, ಗುಣದಲ್ಲೋ, ವಿದ್ಯಾಭ್ಯಾಸದಲ್ಲೋ ಅಂಥವರ ಮೇಲೆ ಕರುಣೆ ಇಟ್ಕೋಬೇಕು. ಕರುಣೆಯಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. 3ನೇದು ಮುದಿತ, ಸುತ್ತಮುತ್ತಲು ಯಾರೇ ಸಂತೋಷಪಟ್ಟರು ಅದು ನನ್ನ ಸಂತೋಷ ಅಂತ ಹೇಳಿ ಹರ್ಷ ಪಡಬೇಕು. ಯಾರೋ ಒಬ್ಬರು 100ಕ್ಕೆ 100 ಮಾರ್ಕ್ಸ್ ತಗೊಂಡು ಕುಣಿತಾ ಇದ್ದರೆ ನಾವು ಕುಣಿಬೇಕು ಅವ್ರ ಜೊತೆ. ಇನ್ನೊಬ್ಬರ ಆನಂದದಲ್ಲಿ ನಾವು ಭಾಗವಹಿಸಬೇಕು. ಅದರಲ್ಲಿ ನಾವು ಕೂಡ ನಮ್ಮ ಆನಂದ ಅಂತ ತಿಳ್ಕೋಬೇಕು. ಅಂದರೆ ಲೌಕಿಕ ಆನಂದ ಅಲ್ಲ. ಇಲ್ಲಿ ಹೇಳ್ತಾ ಇರೋದು ಮುದಿತ ಅಂದರೆ ಯಾವುದೋ ಒಂದು ಯಶಸ್ಸು ಗಳಿಸಿರ್ತಾರಲ್ಲ ಅದರಿಂದ ಪಡ್ತಕ್ಕಂಥ ಆನಂದದ ಜೊತೆಗೆ ನಾವು ಪಾಲ್ಗೊಳ್ಳಬೇಕು, ಭಾಗಿಗಳಾಗಬೇಕು ಅಂತ ಮುದಿತ. ಉಪೇಕ್ಷಾ, ಯಾರು ದ್ವೇಷವನ್ನು ಮಾಡ್ತಾರೋ ಅವ್ರನ್ನ ದೂರದಿಂದ ನಾವು ಸ್ವಾಗತಿಸಬೇಕು, ಹತ್ತಿರ ಇಟ್ಕೋಬಾರ್ದು. ದ್ವೇಷ ಅನ್ನೋದು ಮನಸ್ಸಿಗೆ ಹತ್ತಿರ ಬರಲೇಬಾರ್ದು. ಈಗ ಕ್ರೂರ ಪ್ರಾಣಿಗಳಿರುತ್ತವೆ, ಸಿಂಹ, ಹುಲಿ, ಈ ರೀತಿ ರಜೋಗುಣ ಇರತಕ್ಕಂಥ ಪ್ರಾಣಿಗಳನ್ನು, ಭಯಂಕರವಾಗಿರ್ತಕ್ಕಂಥ ಪ್ರಾಣಿಗಳನ್ನು ದೂರದಿಂದಲೇ ಸ್ವಾಗತಿಸಬೇಕು ಅಥವಾ ದೂರದಿಂದಲೇ ನಮಸ್ಕಾರ ಮಾಡಬೇಕು. ಹೀಗೆ ಈ 4 ಗುಣ ಯಾರಲ್ಲಿರುತ್ತೋ ಅಂಥವರಿಗೆ ಅವಳು ಲಭ್ಯಳು. ನಮ್ಮದೆಲ್ಲ ಏನಪ್ಪ ಅಂದರೆ, ಯಾರೋ ಸಂತೋಷ ಪಡ್ತಾ ಇದ್ದರೆ ನಮಗೆ ಅವ್ರ ಜೊತೆ ಭಾಗಿಗಳಾಗಿ ಸಂತೋಷ ಪಡೋಕ್ಕಾಗಲ್ಲ. ಇನ್ನೊಬ್ಬರು ಯಾರೋ ಸುಖವಾಗಿದ್ದಾರೆ ಅಂತಂದರೆ ಅಯ್ಯೋ ನನಗದು ಸಿಗಲಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು.
ಇನ್ನೊಬ್ಬರಿಗೆ ಯಾರಿಗೋ ದುಃಖ ಉಂಟಾದಾಗ ಅವ್ರು ದುಃಖ ಪಡಲಿ, ಹಿಂದೆ ನನ್ನನ್ನು ಬೈದಿದ್ರಲ್ವಾ, ಅವ್ರಿಗೆ ಭಗವಂತ ಸರಿಯಾಗಿ ಮಾಡಿದ್ದಾನೆ, ಹೀಗೆ ಈ ರೀತಿ ನಮ್ಮ ಭಾವನೆ ಇದ್ದರೆ ಅಂಥ ಭಕ್ತರಿಗೆ ಅವಳು ಒಲಿಯೋದೇ ಇಲ್ಲ. ಅದರಿಂದ ನಾವು ಪರಿವರ್ತನೆ ಮಾಡ್ಕೋಬೇಕು. ಮಹಾಪ್ರಳಯ ಸಾಕ್ಷಿಣಿ. ಪ್ರಳಯ ಅಂದ್ರೇನು? ಮುಂಚೆ ಏನೂ ಇರಲ್ಲ, ಆಮೇಲೆ ಸ್ವಲ್ಪನೇ ಬರ್ತಾ ಹೋಗುತ್ತೆ, ಆಮೇಲೆ ಜಾಸ್ತಿ ಬರುತ್ತೆ, ಆಮೇಲೆ ಸ್ವಲ್ಪನೇ ಕಳೀತಾ ಹೋಗುತ್ತೆ, ಕೊನೆಗೆ ಪೂರ್ಣವಾಗಿ ಕಳೆದು ಹೋಗ್ಬಿಡುತ್ತೆ. ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ. ನನಗೆ ಏನು 1 ರೂಪಾಯೂ ಇರಲಿಲ್ಲ, ಝೀರೋ ಬ್ಯಾಲೆನ್ಸ್ ಇತ್ತು. ನಾನು 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಆ ತರಹ ಕೂಡ್ತಾ ಬಂದೆ, ಕೋಟ್ಯಾಧಿಪತಿಯಾದೆ, ಎಲ್ಲವನ್ನೂ ಪಡ್ಕೊಂಡೆ. ಆಮೇಲೆ ಸ್ವಲ್ಪ ದಿನದಲ್ಲಿ ಎಲ್ಲವನ್ನೂ ಕಳ್ಕೊಳ್ತಾ ಬಂದು ಕೊನೆಗೆ ಎಲ್ಲವನ್ನೂ ಕಳ್ಕೊಂಡು ಝೀರೋ ಆಗಿ ನಿರ್ಗಮಿಸ್ತೀನಿ. ಇದೇ ಜಗತ್ತಿನ ನಿಯಮ. ಇಷ್ಟಕ್ಕೋಸ್ಕರ ಎಷ್ಟು ಹೋರಾಡ್ತೀವಿ. ಯಾರು ಇದಕ್ಕೆಲ್ಲ ಸಾಕ್ಷಿ? ದೇವಿನೇ. ಈ ಪ್ರಪಂಚ ಅಂತ ಏನು ನೋಡ್ತಾ ಇದ್ದೀವಿ ಅದಷ್ಟು ಸರ್ವನಾಶ ಆಗಿಬಿಡುತ್ತೆ. ಕೊನೆಗೆ ದೇವಿ ಒಬ್ಬಳೇ ಉಳ್ಕೊಳ್ತಾಳೆ, ಮತ್ತೆ ಸೃಷ್ಟಿ ಮಾಡ್ತಾಳೆ, ಮತ್ತೆ ನಾಶ ಆಗ್ತಾ ಇರುತ್ತೆ. ಹಾಗಾಗಿ ಪ್ರಳಯಕ್ಕೆ, ಮಹಾಪ್ರಳಯಕ್ಕೆ ಅವಳು ಸಾಕ್ಷಿ.